ನಮಸ್ತೆ ಫ್ರೆಂಡ್ಸ್, ಇವತ್ತು ನನ್ನ ಥರ ಇರುವ ಹೆಣ್ಣು ಮಕ್ಕಳಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ನನ್ನ ಥರ ಇರುವ ಹೆಣ್ಣು ಮಕ್ಕಳು ಅಂತ ಹೇಳಿದರೆ, ನಿಮಗೆ ನಿಮ್ಮ ಸ್ವಂತ ಸಂಪಾದನೆಯಲ್ಲಿ ಜೀವನ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಇರುತ್ತೆ. ಆದರೆ ನಿಮಗೆ ಯಾವ ನಾಲೆಜ್ ಕೂಡ ಇಲ್ಲ. ನಿಮಗೆ ಮನೆಯಿಂದ ಹೊರಗಡೆ ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಅದಕ್ಕೂ ಕೂಡ ಮನೆಯಲ್ಲಿ ಒಪ್ಪೋದಿಲ್ಲ. ನಮ್ಮ ಖಾನ್ದಾನಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಲಿಲ್ಲ, ನೀನು ಕೂಡ ಹೋಗಿ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು ಮನೆಯಲ್ಲೇ ಇರು, ಮನೆಯಲ್ಲೇ ಮಕ್ಕಳನ್ನು ನೋಡ್ಕೊ, ಮನೆಯಲ್ಲೇ ಅಡಿಗೆ ಮಾಡು, ಮನೆಯಲ್ಲೇ ಇರಬೇಕು ಅಂತ ಹೇಳ್ಕೊಂಡು ಹೇಳುವವರಿಗೋಸ್ಕರ. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರಿಗೋಸ್ಕರ. ಇನ್ನು ಕೆಲವರಿಗೆ ಎಜುಕೇಷನ್ ಇರೋದಿಲ್ಲ, ಆದರೂ ಕೂಡ ನಮಗೆ ನಮ್ಮ ಸಂಪಾದನೆ ನಾವು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರಿಗೋಸ್ಕರ. ಇನ್ನು ಕೆಲವರು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ರೂಪಾಯಿ ಕೊಡುವಾಗ ಕೂಡ, ಅದು ನಿಮ್ಮ ಗಂಡ ಆಗಿರಲಿ, ನಿಮ್ಮ ಮಾವ ಆಗಿರಲಿ, ಅಥವಾ ನಿಮ್ಮ ತಂದೆ ಆಗಿರಲಿ, ನಿಮ್ಮ ಅಣ್ಣ ಆಗಿರಲಿ, ಒಂದು ರೂಪಾಯಿ ಕೊಡುವಾಗ ಕೂಡ ನಿಮ್ಮ ಕೈಗೆ ಹೀಯಾಳಿಸಿ ಕೊಡ್ತಾರೆ ನೋಡಿ. ಅದನ್ನು ನೀವು ತಗೊಳ್ತೀರ ನೋಡಿ. ಅಂತಹ ಹೆಣ್ಣು ಮಕ್ಕಳಿಗೋಸ್ಕರ ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ಕೂಡ, ಪ್ರತಿಯೊಂದು ವಿಷಯ ಅಂತ ಹೇಳಿದರೆ, ನೀವು ಪೀರಿಯಡ್ಸ್ ಆಗುವಾಗ ಹಾಕುವ ಪ್ಯಾಡ್ ಕೂಡ, ಆಯಿತಾ, ನಾನು ಹೀಗೆ ಹೇಳ್ತೇನೆ ಅಂತ ಹೇಳ್ಕೊಂಡು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ಒಂದು ಸಮಯದಲ್ಲಿ ನಾನು ಕೂಡ ಅದೇ ರೀತಿಯಲ್ಲಿ ಇದ್ದೆ. ಆದ್ದರಿಂದ ನಿಮಗೆ ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ, ನಿಮಗೆ ಪೀರಿಯಡ್ಸ್ ಆಗುತ್ತಲ್ವಾ, ಆವಾಗ ತಗೊಳ್ಳುವ ಪ್ಯಾಡ್ ಅದಕ್ಕೆ ಒಂದು 50-60 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದಕ್ಕೂ ಕೂಡ ನಾವು ಕೆಲವೊಂದು ಹೆಣ್ಣು ಮಕ್ಕಳು ಏನಂತ ಹೇಳಿದರೆ, ಅದಕ್ಕೂ ಕೂಡ ಗಂಡನ ಹತ್ತಿರ ಅಥವಾ ನಮ್ಮ ತಂದೆಯ ಹತ್ತಿರ ಕೈ ಚಾಚಬೇಕಾಗುತ್ತೆ. ನನಗೆ ಈ ಥರ ಪೀರಿಯಡ್ಸ್ ಆಗಿದೆ, ಪ್ಯಾಡ್ಗೆ ಹಣ ಕೊಡಿ ಅಂತ. ಎಷ್ಟು ಹಿಂಸೆ ಅಲ್ವಾ. ಎಲ್ಲದಕ್ಕೂ ಬೇರೆಯವ್ರ ಹತ್ರ ಡಿಪೆಂಡ್ ಆಗಿರೋದು. ಎಲ್ಲದಕ್ಕೂ ನಮಗೆ ಅದಕ್ಕೆ ಅದು ತಕ್ಷಿಕೊಡಿ, ಇದು ತಕ್ಷಿಕೊಡಿ. ನಮಗೆ ಒಂದು ನೇಲ್ ಪಾಲಿಶ್ ಬೇಕಂತ ಹೇಳಿದ್ರು ನಮ್ಮ ಹತ್ರ ಹಣ ಇಲ್ಲ, ನಾವು ಬೇರೆಯವ್ರ ಹತ್ರ ಕೇಳಬೇಕು. ಒಂದು ನಮಗೆ ಇಷ್ಟಪಟ್ಟ ಲಿಪ್ಸ್ಟಿಕ್ ಹಾಕಬೇಕಾದ್ರೂ ಅದಕ್ಕೂ ನಮ್ಮ ಹತ್ರ ಹಣ ಇಲ್ಲ, ನಾವು ಬೇರೆಯವ್ರ ಹತ್ರ ಕೇಳಬೇಕು. ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇರ್ತಿದ್ದೇವೆ, ಅಲ್ಲಿ ಒಂದು ಚಂದದ ಡ್ರೆಸ್ ಇರುತ್ತೆ, ಆ ಡ್ರೆಸ್ ತೊಗೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಯಾಕಂದರೆ ನಾವು ಸಂಪಾದನೆ ಮಾಡೋದಿಲ್ಲ, ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತೇವೆ. ಅವ್ರ ಹತ್ರ ಕೇಳಬೇಕು, ಆ ಡ್ರೆಸ್ ನನಗೆ ಇಷ್ಟ ಆಗಿದೆ ತಕ್ಕೊಡಿ ಅಂತ. ಅವ್ರು ಕೊಟ್ಟರೆ ಮಾತ್ರ ಅದು ನಿಮಗೆ ಹಾಕ್ಕೊಳ್ಳಿಕ್ಕಾಗುತ್ತೆ, ಇಲ್ಲ ಅಂತ ಹೇಳಿದರೆ ಇಲ್ಲ. ಒಂದೊಂದು ಮನೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ಹೇಳಿದರೆ, ಎಲ್ಲದಕ್ಕೂ ಕೂಡ ಗಂಡನ ಮೇಲೆ ಡಿಪೆಂಡ್ ಆಗಿದ್ದಾಳೆ ಹೆಂಡತಿ. ನಾನೇ ದೊಡ್ಡ ಜನ ಅಂತ ಹೇಳ್ಕೊಂಡು ಗಂಡನ ಮನಸ್ಸಿನಲ್ಲಿ ಬರುವುದು. ನನ್ನನ್ನು ಬಿಟ್ಟರೆ ಇವಳು ಬೀದಿಗೆ ಹೋಗಿ ಬೀಳ್ತಾಳೆ, ಬೀದಿಗೆ ಹೋಗಿ ನಿಲ್ಲಬೇಕು, ಇವಳನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಆ ರೀತಿಯ ಮನಸ್ಥಿತಿಯ ಗಂಡಸರು ಕೂಡ ಇರ್ತಾರೆ. ಎಲ್ಲರ ಮನೆಯಲ್ಲಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಕೆಲವರೊಬ್ಬರ ಮನೆಯಲ್ಲಿ. ಕೆಲವೊಂದು ಮನೆಯಲ್ಲಿ ಗಂಡಸರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ, ಹೆಂಡತಿ ಹೀಗೆ ಮಾಡಿದ ಕೂಡಲೇ ಕಾಲ ಬುಡಕ್ಕೆ ತಂದುಕೊಳ್ಳುವ ಗಂಡಸರು ಕೂಡ ಇದ್ದಾರೆ, ಆಯಿತಾ. ಆದರೆ ಎಲ್ಲರಿಗೂ ಕೂಡ ಹೀಗೆ ಬಂದು ಕೂಡಲೇ ಹೀಗೆ ಅಲ್ಲಿ ಕಾಲ ಕೆಳಗಡೆ ಬಂದು ಸಿಗುವ ಅದೃಷ್ಟ ಇರುವುದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, 1 ತಿಂಗಳ ಬಾಡಿಗೆ ಕಟ್ಟು ನೋಡು, 1 ತಿಂಗಳು ಜೀವನ ಮಾಡಿ ತೋರಿಸು, 1 ತಿಂಗಳು ನಿಮ್ಮ ಮನೆಗೆ ರೇಷನ್ ತಂದು ಹಾಕು, ಅಥವಾ ನಿಮ್ಮ ಒಂದು ತಿಂಗಳು ಉಂಟಲ್ಲ, ಜಾಸ್ತಿ ಬೇಡ, ಒಂದು 2,000 ರೂಪಾಯಿ ದುಡಿದು ತೋರಿಸು, ನಿನ್ನ ಯೋಗ್ಯತೆಗೆ 100 ರೂಪಾಯಿ ದುಡಿದು ತೋರಿಸು ಅಂತ ಹೇಳ್ಕೊಂಡು ಹೇಳುವ ಗಂಡಸರು ಕೂಡ ಇದ್ದಾರೆ. ಆದ್ದರಿಂದ ನಾನು ಇವತ್ತಿನ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇರೋದು. ಈ ರೀತಿಯ ಅವಮಾನ ಯಾರೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀರ ನೋಡಿ, ಇಷ್ಟು ದಿವಸ ಅವಮಾನ ಅನುಭವಿಸ್ಕೊಂಡು ಬಂದ್ರಿ, ಇನ್ನೂ ಆ ಅವಮಾನ ಬೇಡ. ನಿಮಗೆ ಎಷ್ಟು ಬೇಕು ನೋಡಿ, 1 ತಿಂಗಳಿಗೆ ಖರ್ಚಿಗೆ ಎಷ್ಟು ಬೇಕು ನೋಡಿ, ಅಷ್ಟು ಸಂಪಾದನೆ ಆಗುವ ರೀತಿಯಲ್ಲಿ ನಾನು ಹೇಳಿಕೊಡ್ತೇನೆ. ಏನು ಕೂಡ ಕಷ್ಟ ಇಲ್ಲ, ನೀವು ಕಷ್ಟಪಡಬೇಕು ಅಂತ ಹೇಳ್ಕೊಂಡು ಏನು ಕೂಡ ಇಲ್ಲ. ನಿಮ್ಮ ಅದೃಷ್ಟ ಇದ್ದರೆ ಉಂಟಲ್ಲ, ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನಾನು ಇವಾಗ ಹೇಳ್ತೇನೆ ನೋಡಿ, ಆ ಕೆಲಸದಲ್ಲಿ ಉಂಟಲ್ಲ ನಿಮಗೆ ಅದೃಷ್ಟ ಹಿಡಿತು ಅಂತ ಹೇಳ್ಕೊಂಡು, ಆದರೆ ನೀವೇ ನಿಮ್ಮ ಇಡೀ ಮನೆಯ ಸಂಸಾರವನ್ನು ನೀವು ನೋಡ್ಕೊಳ್ಳುವಷ್ಟು ನಿಮಗೆ ತಾಕತ್ತು ಬರುತ್ತೆ. ಮನೆ ಬಾಡಿಗೆಯಿಂದ ಹಿಡಿದು, ಮನೆಯದು ದಿನಸಿಯಿಂದ ಹಿಡಿದು, ಮಕ್ಕಳ ಎಜುಕೇಷನಿಂದ ಹಿಡಿದು, ಮಕ್ಕಳಿಗೆ ಒಂದು ಗಾಡಿ ತಗೊಳ್ಬೇಕು ಅಂತ ಹೇಳ್ಕೊಂಡು ನೆನೆಸ್ಕೊಂಡು ಆಸೆ ಇದ್ರೆ ಅದನ್ನು ಕೂಡ, ನಿಮಗೆ ಗಾಡಿ ತಗೊಳ್ಬೇಕು ಅಂತ ಹೇಳ್ಕೊಂಡಿದ್ರು ಕೂಡ, ಆಯಿತಾ, ಇಲ್ಲ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಇಡೀ ಸಂಸಾರ. ಇವಾಗ ನಿಮ್ಮ ಮಕ್ಕಳು ಯಾವುದಾದ್ರೂ ಬಟ್ಟೆ ನೋಡಿದ್ರು ನಿಮಗೆ ಟಕ್ಕಂತ ಬಟ್ಟೆ ತಗೊಳ್ಳೋಕ್ಕಾಗುತ್ತೆ, ಆ ರೀತಿ ಆಗುವ ಅದೃಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಯಾಕಂತ ಹೇಳಿದರೆ 5 ಬೆರಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಆದ್ದರಿಂದ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಖರ್ಚಿಗೆ ಆಗುವಷ್ಟು ಹಣ ನಿಮಗೆ ಸಿಗುತ್ತೆ. ಇವಾಗ ನೀವು ಕೇಳ್ಬೋದು, ನೀನು ನನಗೆ ಇಷ್ಟೆಲ್ಲ ಹೇಳ್ತೀಯಲ್ಲ, ನೀವೇನು ಮಾಡ್ತೀರಾ ಅಂತ ಹೇಳ್ಕೊಂಡು ಹೇಳ್ಬೋದು. ಆದ್ದರಿಂದ ನಾನು ಹೇಳ್ತೇನೆ ಏನಂತ ಹೇಳಿದರೆ,
ನಾನು ಇದೇ ಕೆಲಸವನ್ನು ನಂಬಿಕೊಂಡು, ಆಯಿತಾ, ಬೇರೆ ಕೆಲಸ ಅಲ್ಲ, ಈಗ ನಾನು ಹೇಳ್ತೀನಿ ನೋಡಿ, ನಿಮಗೆ ಹೇಳ್ತಿದ್ದೆ ನೋಡಿ, ಅದೇ ಕೆಲಸವನ್ನು ನಂಬಿಕೊಂಡು 2 ಮಕ್ಕಳಿಗೆ ಎಜುಕೇಷನ್ ಕೂಡ ಕೊಟ್ಟಿದ್ದೇನೆ. ಮತ್ತು ನನ್ನ ಮಗಳಿಗೆ ಗಾಡಿ ಕೂಡ 1 ರೂಪಾಯಿ EMI ಇಲ್ಲದೆ ಕೂಡ, ಅಂದರೆ ಏನು ಕೂಡ EMI ಇಲ್ಲದೆ, ಲೋನ್ ಇಲ್ಲದೆ ಒಂದು ಗಾಡಿ ಕೂಡ ತಕ್ಕೊಟ್ಟಿದ್ದೇನೆ. ನನ್ನ ಮಕ್ಕಳಿಗೆ ಏನೆಲ್ಲ ಬೇಕು ನೋಡಿ, ಅವರೆಲ್ಲ ಏನೆಲ್ಲ ಇಷ್ಟಪಡ್ತಾರೆ ನೋಡಿ, ಅದನ್ನೆಲ್ಲ ತಕ್ಕೊಡ್ತಿದ್ದೇನೆ. ಅದರ ಜೊತೆಗೆ ಏನಂತ ಹೇಳಿದೆ, ನನಗೆ ಏನು ಇಷ್ಟ ನೋಡಿ, ಆ ಇಷ್ಟದ ವಸ್ತುಗಳನ್ನು ಕೂಡ ತಗೊಂಡಿದ್ದೇನೆ, ಆಯಿತಾ. ಮತ್ತು ನನ್ನ ಮಕ್ಕಳಿಗೋಸ್ಕರನೇ ನಾನು ಜೀವನ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳೇ ನನಗೆ ದೇವರು, ನನ್ನ ಮಕ್ಕಳಿಗಿಂತ ದೊಡ್ಡದು ಯಾರೂ ಕೂಡ ಇಲ್ಲ, ಆಯಿತಾ. ನಾನು ಆದ್ದರಿಂದ ಹೇಳ್ತಾ ಇರೋದು, ನೀವು ಕೂಡ ನನ್ನ ರೀತಿಯಲ್ಲಿ ಇದ್ದರೆ, ನಿಮ್ಮ ಮಕ್ಕಳಿಗೋಸ್ಕರನೇ ನೀವು ಜೀವನ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಆಗಿದ್ರೆ ಉಂಟಲ್ಲ, ದಯವಿಟ್ಟು ಈ ಕೆಲಸ ಮಾಡಿ. ಅದು ಯಾವ ಕೆಲಸ ಅಂತ ಹೇಳಿದರೆ, ಇವಾಗ ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡ್ತಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮ್ಮ ಹತ್ತಿರ ಮೊಬೈಲ್ ಇದ್ದೇ ಇದೆ. ನೀವು ಈ ರೀತಿ ಮೊಬೈಲ್ ಇಟ್ಕೊಳ್ಳುವ ಬದಲು, ಆಯಿತಾ, ನೀವು ಈ ರೀತಿ ಮೊಬೈಲ್ ಇಟ್ಕೊಂಡು ಎಲ್ಲಾದರೂ ವಿಡಿಯೋ ನೋಡ್ತೀರಾ, ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತೀರಾ, ಏನು ಬೇಕಾದರೂ ನಿಮಗೆ ಇಷ್ಟ ಇದ್ದಿದ್ದು ನೋಡ್ತೀರಾ, ಆಯಿತಾ. ಹೀಗೆ ಮೊಬೈಲ್ ಹಿಡ್ಕೊಳ್ಳೋ ಬದಲು ಒಂದು ಸಲ ನೀವು ಈ ರೀತಿಯಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡಿ, ಆವಾಗ ನಿಮ್ಮ ಜೀವನವೇ ಚೇಂಜ್ ಆಗುತ್ತೆ. ಇದಕ್ಕೆ ನಾನೇ ಉದಾಹರಣೆ. ಒಂದು ಹಸಿಮೆಣಸಿನಕಾಯಿ ತಗೊಂಡ್ಬರ್ಲಿಕ್ಕೆ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಮನೆಯಿಂದ ಹೊರಗಡೆ ಹೋಗಿಯೇ ಗೊತ್ತಿಲ್ಲ ನನಗೆ. ಎಲ್ಲಿ ಹೋಗುವುದಾದ್ರೂ ಕೂಡ ಮನೆಯವರ ಜೊತೆಗೇ ಹೋಗಿ ಅಭ್ಯಾಸ, ಆಯಿತಾ. ಎಲ್ಲ ವಿಷಯದಲ್ಲೂ ಕೂಡ ಅವರ ಮೇಲೆ ಡಿಪೆಂಡ್ ಆಗಿದ್ದೆ. ಏನು ಕೂಡ ನನಗೆ ಮಾತಾಡಲಿಕ್ಕೆ, ನಂದು ಫಸ್ಟ್ ವಿಡಿಯೋ ನೋಡಿ ಸರಿಯಾಗಿ ಮಾತಾಡಲಿಕ್ಕೆ ಕೂಡ ಬರ್ತಾ ಇರಲಿಲ್ಲ. ಇವಾಗ ಇಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದೇನೆ. ನನಗೆ ಒಂದು ಕೈಯಲ್ಲಿ ಇದು ಸಿಕ್ಕಿದೆ, ಆಯಿತಾ. ಇದು ನನ್ನ ಹೆಮ್ಮೆ, ಆಯಿತಾ. ಇದು ನನ್ನ ಹೆಮ್ಮೆ. ನಾನು ಕಷ್ಟಪಟ್ಟಿದ್ದಕ್ಕೆ ನನಗೆ ಸಿಕ್ಕಿದ್ದು. ಅದು ನನ್ನ ಕೈಗೆ ಸಿಗುವಕ್ಕಿಂತ ಮುಂಚೆ ಉಂಟಲ್ಲ, ನನಗೆ ಎಷ್ಟು ಜನ ಆಡ್ಕೊಂಡಿದ್ದಾರೆ, ಎಷ್ಟು ಜನ ಅವಮಾನ ಮಾಡಿದ್ದಾರೆ, ಎಷ್ಟು ಜನ ಹೀಯಾಳಿಸಿ ಮಾತಾಡಿದ್ದಾರೆ, ಅದೆಲ್ಲದೂ ಕೂಡ ನನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಉಂಟು. ಅದನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಾನು ಹೇಳಿದೇನಂತ ಹೇಳಿದರೆ, ಹೀಗೆ ಮೊಬೈಲ್ ಇಟ್ಕೊಳ್ಳೋ ಬದಲು ಹೀಗೆ ಮೊಬೈಲ್ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಜೀವನ ಬದಲಾಗುತ್ತೆ. ನಿಮಗೆ ಅದೃಷ್ಟ ಇದ್ದರೆ ಏನು ಬೇಕಾದರೂ ಚೇಂಜ್ ಆಗ್ಬೋದು. ನೋಡಿ, ನಾನು ಇವತ್ತು ಬರೀ ಯೂಟ್ಯೂಬ್ ಬಗ್ಗೆ ಮಾತ್ರ ಹೇಳ್ತೇನೆ. ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡಬಹುದಾದ ಕೆಲಸ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಕೆಲಸ, ಅಂದರೆ ವರ್ಕ್ ಫ್ರಮ್ ಹೋಮ್, ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೆಲ್ಲ ಕೆಲಸ ಮಾಡ್ಬೋದು ನೋಡಿ, ಅದನ್ನೆಲ್ಲ ಹೇಳ್ತೇನೆ. ಫಸ್ಟ್ ಸ್ಟಾರ್ಟಿಂಗ್ ನಾನು ಯೂಟ್ಯೂಬಿಂದನೇ ಮುಂದೆ ಬಂದ ಕಾರಣಕ್ಕೆ 3,45,000ಕ್ಕಿಂತಲೂ ಜಾಸ್ತಿ ಸಬ್ಸ್ಕ್ರೈಬ್ ಇರುವ ಕಾರಣಕ್ಕೆ ನಾನು ನಿಮಗೆ ಫಸ್ಟ್ ಹೇಳ್ತಾ ಇರೋದು ಯೂಟ್ಯೂಬ್ ಮಾಡಿ ಅಂತ ಹೇಳ್ಕೊಂಡು. ನಿಮ್ಮ ಹತ್ರ ಯಾವುದೇ ಬೇಕಾದರೆ ಮೊಬೈಲ್ ಇಲ್ಲ. ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ಏನಂತ ಹೇಳಿದ್ರೆ, ನಾನು ಈ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೆ. ಆದ್ದರಿಂದ ಉಂಟಲ್ಲ, ನಾನು ಯಾವ ಕಾರಣಕ್ಕೂ ಕೂಡ ಈ ಮೊಬೈಲನ್ನು ನನ್ನಿಂದ ದೂರ ಆಗಲಿಕ್ಕೆ ನಾನು ಬಿಡುವುದಿಲ್ಲ. ಇದೇ ನನಗೆ ಹೊಟ್ಟೆಗೆ ಕೊಟ್ಟಿದ್ದು, ಅಂದರೆ ನನ್ನ ಜೀವನವನ್ನು ಚೇಂಜ್ ಮಾಡಿದ್ದು ಇದೇ ಮೊಬೈಲ್. ಇವಾಗ ಇದು ಹಳೆಯದು ಕಾಣಿಸುತ್ತೆ, ಯಾಕಂತ ಹೇಳಿದರೆ ಅದು ತುಂಬ, ಅಂದರೆ 4-5 ವರ್ಷದ ಹಿಂದೆ ನಾನು ತಗೊಳ್ಳುವಾಗನೇ, ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗನೇ ಈ ಮೊಬೈಲಿಗೆ 4 ವರ್ಷ ಆಗಿತ್ತು. 4 ವರ್ಷ ಆದ ನಂತರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಅದ್ರ ನಂತರ ಇದನ್ನು ಈ ಮೊಬೈಲಲ್ಲೇ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ, ಅದ್ರ ನಂತರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಮೊಬೈಲ್ ತೊಗೊಂಡಿರೋದು. ಆದ್ದರಿಂದ ನಿಮಗೆ ಒಂದು ಒಳ್ಳೆ ಮೊಬೈಲ್ ಬೇಕು, ಒಳ್ಳೆ ಕ್ಲಾರಿಟಿ ಬೇಕು, ಐಫೋನೇ ಬೇಕು ಯೂಟ್ಯೂಬ್ ಮಾಡಬೇಕಾದ್ರೆ. ಐಫೋನ್ ಇಲ್ಲಾಂದರೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ಅಥವಾ ನಿಮ್ಮ ಹತ್ರ ದೊಡ್ಡ ಸೆಟಪ್ ಎಲ್ಲ ಇರಬೇಕು, ಮನೆಯಲ್ಲಿ ಅಂಥದ್ದೆಲ್ಲ ಐಟಮ್ ಇರಬೇಕು. ಅದೆಲ್ಲ ಎಂಥ ಸಹ ಇಲ್ಲ. ನೀವು ಅದನ್ನೆಲ್ಲ ತೆಗೆದು ಹಾಕಿ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಯೂಟ್ಯೂಬಲ್ಲಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡಿದ್ರೆ, ಫಸ್ಟು ನಿಮ್ಮ ರಿಲೇಟಿವ್ಸ್ಗಳು ಏನು ಮಾತಾಡ್ತಾರೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದರೆ ಏನಾದರೂ ಆಡ್ಕೊಂಡ್ರೆ, ಅಕ್ಕಪಕ್ಕದ ಮನೆಯವರು ಏನಾದರೂ ಹೇಳಿದರೆ, ಅಥವಾ ನಾನು ರೋಡಲ್ಲಿ ಹೋಗುವಾಗ ಉಂಟಲ್ಲ, ಯಾರಾದರೂ ತೋರಿಸಿ ನೀನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀಯಲ್ಲ ಅಂತ ಹೇಳ್ಕೊಂಡು ಕೇಳ್ತಾರೆ ಅಂತ ಹೇಳ್ಕೊಂಡು ಭಯ ಇದ್ದರೆ, ಅದನ್ನೆಲ್ಲ ಫಸ್ಟು ತೆಗೆದು ಹಾಕಿ. ಯಾಕೆ ಅಂತ ಹೇಳಿದರೆ, ನಿಮ್ಮ ಕಷ್ಟಕ್ಕೆ ಬರೋದು ನೀವು ಮಾತ್ರ, ನಿಮ್ಮ ಸಂಬಂಧಿಕರು ಬರೋದಿಲ್ಲ, ನಿಮ್ಮ ರಿಲೇಟಿವ್ಸ್ ಕೂಡ ಇದು ರಿಲೇಟಿವ್ಸ್ ಮತ್ತು ಸಂಬಂಧಿಕರೆಲ್ಲ ಒಂದೇ. ಹತ್ತಿರದವರು ಕೂಡ ಬರೋದಿಲ್ಲ, ದೂರದವರು ಕೂಡ ಬರೋದಿಲ್ಲ, ನಿಮ್ಮ ಮನೆಯ ಪಕ್ಕದವರು ಕೂಡ ಬರೋದಿಲ್ಲ. ನೀನು ಯೂಟ್ಯೂಬ್ ಮಾಡ್ತೀಯಂತಲ್ವಾ, ನೀನು ಯೂಟ್ಯೂಬ್ ಮಾಡ್ತೀಯಂತ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾರೆ ನೋಡಿ, ಅವರು ಕೂಡ ಬರೋದಿಲ್ಲ, ಆಯಿತಾ. ಅದ್ರ ಜೊತೆಗೆ ನಿಮ್ಮ ಹತ್ರ ಮಾತಾಡಿದ್ರು ಕೂಡ ಬೇರೆಯವರು ಬಂದು ನಿಮ್ಮ ಕಿವಿಗೆ ತುಂಬ್ತಾರೆ ನೋಡಿ, ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು ಅಂತ ಹೇಳ್ಕೊಂಡು ಅವರು ಹೇಳಿದ ಮಾತನ್ನು ಹಾಗೇ ಕಾಪಿ ಪೇಸ್ಟ್ ಮಾಡಿಕೊಂಡು ಬಂದು ನಿಮ್ಮ ಕಿವಿಗೆ ತುಂಬ್ತಾರೆ ನೋಡಿ, ಅವರು ಕೂಡ ನಿಮಗೆ ಕಷ್ಟಕ್ಕೆ ಬರೋದಿಲ್ಲ. ನೀವು ಕಷ್ಟಪಟ್ಟು ದುಡಿದರೆ ಮಾತ್ರ ನಿಮ್ಮ ಜೀವನ. ಆದರೆ ನಾನು ಏನು ಹೇಳ್ತಿರೋದು ಏನಂತ ಹೇಳಿದರೆ, ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಹೇಳಿದರೆ ಫಸ್ಟು ಮುಜುಗರವನ್ನು ಬಿಡಬೇಕು. ನೀವೇನು ಮಾಡಿ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 6 ತಿಂಗಳು ಅಥವಾ 4 ತಿಂಗಳು ಒಂದು ಟ್ರೈನಿಂಗ್ ರೀತಿಯಲ್ಲಿ ತೊಗೊಳ್ಬೇಕು. ಏನಂತ ಹೇಳಿದರೆ, ಒಂದು ಮೊಬೈಲ್ ಇಟ್ಕೊಳ್ಳಿ, ಆಯಿತಾ. ನಿಮ್ಮ ಮೊಬೈಲನ್ನೇ ನೀವು ತೊಗೊಳ್ಳಿ.
ನೀವೇನು ಮಾಡಿ ಅಂತ ಹೇಳಿದ್ರೆ ಮನೇಲಿ ಏನೆಲ್ಲ ಕೆಲಸ ಮಾಡ್ತಿದ್ರು ನೋಡಿ, ನಿಮ್ಮ ಮನೆ ದೊಡ್ಡದಿರಬೇಕು ಅಂತ ಹೇಳ್ಕೊಂಡಿಲ್ಲ, ನಿಮ್ಮ ಮನೇಲಿ ಚಂದ ಇರಬೇಕು ಅಂತ ಹೇಳ್ಕೊಂಡಿಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲ ಐಟಮ್ಸ್ಗಳು ಇರಬೇಕು ಅಂತ ಹೇಳ್ಕೊಂಡಿಲ್ಲ, ನೀವು ಚಂದ ಊಟ ಮಾಡಬೇಕು ಅದೆಲ್ಲ ಎಂತ ಸಹ ಇಲ್ಲ ಆಯಿತಾ. ನೀವು ಅದು ನಿಮ್ಮ ಭ್ರಮೆ. ಆ ಥರ ಇದ್ದರೆ ಮಾತ್ರ ವಿಡಿಯೋ ನೋಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನೋಡೋದಿಲ್ಲ ಅಂತ. ಕರ್ನಾಟಕದ ಜನರು ಯಾವ ರೀತಿ ಇದ್ದಾರೆ ಅಂತ ಹೇಳಿದರೆ ನಿಜವಾಗಿ ಕಷ್ಟದಲ್ಲಿ ಇರ್ತಾರೆ ನೋಡಿ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ನೀವು ಅದನ್ನೆಲ್ಲ ಬಿಟ್ಟು ಬಿಡಿ. ನಿಮ್ಮ ಮನೆ ಹೇಗೆ ಬೇಕಾದರೂ ಇರಲಿ, ಗುಡಿಸಲು ಮನೆ ಬೇಕಾದರೆ ಆಗಿರಲಿ ಅಥವಾ ದೊಡ್ಡ ಮನೆ ಬೇಕಾದರೆ ಆಗಿರಲಿ, ಹೇಗೆ ಇದ್ರೂ ಕೂಡ ನಡೆಯುತ್ತೆ ಆಯಿತಾ. ಯಾಕಂತ ಹೇಳಿದ್ರೆ ಅದು ನಿಮ್ಮ ಮನೆ. ಗುಡಿಸಲು ಮನೆ ಆದರೂ ಕೂಡ ಅದು ನಿಮ್ಮ ಮನೆ, ದೊಡ್ಡ ಮನೆ ಆದರೂ ಕೂಡ ನಿಮ್ಮ ಮನೆಯೇ. ನಿಮ್ಮ ಮನೆಯನ್ನು ನೀವು ತೋರಿಸ್ಲಿಕ್ಕೆ ನೀವು ಮುಜುಗರ ಪಡ್ಕೊಳ್ಳುವ ಅಗತ್ಯ ಇಲ್ಲ. ಈಗ ಬಾಡಿಗೆ ಮನೆಯನ್ನು ಅಥವಾ ಬೇರೆಯವರ ಮನೆಯನ್ನು, ಅಂದರೆ ಬೇರೆಯವ್ರದ್ದು ಮನೆ, ಅದು ನಿಮ್ಮ ಮನೆ ಅಲ್ಲ, ಅದು ನನ್ನ ಮನೆ ಅಂತ ಹೇಳ್ಕೊಂಡು ತೋರಿಸಿದ್ರೆ ಅದು ತಪ್ಪಾಗ್ತದೆ. ನೀವೇ ಕಷ್ಟಪಟ್ಟು ದುಡಿದು ತಗೊಂಡಿದ್ದ ಮನೆಯನ್ನು ನಿಮ್ಮ ಮನೆ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಕ್ಕೆ ಯಾರಿಗೂ ಕೂಡ ನಾಚಿಕೆ ಇಲ್ಲ. ಬಿಡಿ ಅದನ್ನು, ಆ ಮಾತನ್ನು. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಒಂದು 6 ತಿಂಗಳ ಮುಂಚೆ ಏನು ಮಾಡಿ ಅಂತಂದರೆ ಕ್ಯಾಮರಾದಲ್ಲಿ ಆನ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಮಾತಾಡಲಿಕ್ಕೆ ನೋಡಿ. ನಿಮ್ಮದು ಏನೆಲ್ಲ ಆಗ್ತಾ ಉಂಟು ನೋಡಿ ಆ ಕಡೆ ಈ ಕಡೆ, ಅದೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಅಭ್ಯಾಸ ಆಗುತ್ತೆ. ಮಾತಾಡಿ ಅಭ್ಯಾಸ ಆಗುತ್ತೆ. ಎರಡನೇದು ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಕ್ಯಾಮರಾ ನೋಡಿಕೊಂಡು ಮಾತಾಡಬೇಕು. ಮೊಬೈಲಲ್ಲಿ ಮಾತಾಡಬೇಕಾದ್ರೆ ಆಯಿತಾ. ಮೊಬೈಲನ್ನು ನೀವು ನಿಮ್ಮ ಮುಖ ಕಾಣಿಸ್ತಾ ಉಂಟಲ್ಲ, ಅದು ನೀವು ನೋಡಿಕೊಂಡು ಮಾತಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ಇರುವವರ ಜೊತೆಯಲ್ಲಿ ಮಾತಾಡುವ ಹಾಗೆ ಕಾಣಿಸೋದಿಲ್ಲ, ಬೇರೆಯವ್ರ ಹತ್ರ ಮಾತಾಡಿದ ಹಾಗೆ ಕಾಣಿಸುತ್ತೆ. ಆದ್ದರಿಂದ ನಿಮ್ಮ ಮೊಬೈಲಲ್ಲಿ ಕ್ಯಾಮರಾ ಇರ್ತದೆ ನೋಡಿ, ಇಲ್ಲಿ ಒಂದು ಚಿಕ್ಕದು ಕ್ಯಾಮರಾ ಉಂಟು ನೋಡಿ, ಅದನ್ನೇ ನೋಡಿಕೊಂಡು ನೀವು ಕೈಯಲ್ಲಿ ಇಟ್ಕೊಂಡು ಅದನ್ನೇ ನೋಡಿಕೊಂಡು ಮಾತಾಡಬೇಕು ಆಯಿತಾ. ಮಾತಾಡಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಎಡಿಟ್ ಮಾಡಲಿಕ್ಕೆ, ವಿಡಿಯೋ ಎಡಿಟ್ ಮಾಡಲಿಕ್ಕೆ ತುಂಬ ಆ್ಯಪ್ಗಳು ಇದೆ ಆಯಿತಾ. ನಿಮಗೆ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ, ಏನಂತ ಹೇಳಿದ್ರೆ ಯಾವ ಆ್ಯಪಲ್ಲಿ ನೀವು ಎಡಿಟ್ ಮಾಡಿದರೆ ನಿಮಗೆ ಚೆಂದ ಆಗ್ತದೆ ಅಂತ ಹೇಳ್ಕೊಂಡು, ಅದೆಲ್ಲ ಸ್ವಲ್ಪ ಅವರು ಹೇಳಿಕೊಡ್ತಾರೆ ಆಯಿತಾ. ಯೂಟ್ಯೂಬಲ್ಲೇ ಹೇಳಿಕೊಡ್ತಾರೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ. ಅದನ್ನು ಸ್ವಲ್ಪ ಕಲಿಯಿರಿ. ಆಮೇಲೆ ತಮ್ನೇಲ್ ರೆಡಿ ಮಾಡೋದು, ಅಂದರೆ ನಾವು ಈಗ ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ಒಂದು ಬರ್ದಿರ್ತದೆ ನೋಡಿ. ಇವಾಗ ನಂದು ವಿಡಿಯೋದಲ್ಲಿ ನಾನು ಹಣ ಹಿಡ್ಕೊಂಡ ಹಾಗೆ ಮಾಡಿ ದಿನಕ್ಕೆ 2,000 ದುಡಿಬೋದು ಅಂತ ಹೇಳ್ಕೊಂಡು ಹಾಕಿದೆ ನೋಡಿ. ಅದು ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಸ್ವಲ್ಪ ಕಲಿಯಿರಿ. ಅದು ಕೂಡ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತದೆ. ಆಮೇಲೆ ಮಾಡಬೇಕು ಹೇಗೆ ಮಾಡಿದ್ದೇನಂತ ಹೇಳಿದರೆ, ನಿಮಗೆ ಅದು ಮಾಡಿ ಅಭ್ಯಾಸ ಆಗುತ್ತಲ್ಲ, ಆವಾಗ ನಿಮಗೆ ಧೈರ್ಯ ಬರುತ್ತೆ. ನಿಮ್ಮದೇ ಇದು ನಿಮಗೆ, ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುತ್ತೆ, ಧೈರ್ಯ ಬರುತ್ತೆ. ಸಡನ್ನಾಗಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ನಿಮಗೆ ಬೆಬ್ಬೆ ಆಗ್ತದೆ, ಅಂದರೆ ಏನು ಮಾತಾಡೋದು ಏನು ಮಾಡೋದು ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕೆಲವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಅಂದರೆ ಎಕ್ಸ್ಪರ್ಟ್ಗಳಿರ್ತಾರೆ, ಅವರಿಗೆ ಮಾತಾಡಿ ಅಭ್ಯಾಸ ಇರುತ್ತಲ್ಲ, ಮೊಬೈಲಲ್ಲಿ ಮಾತಾಡುವಾಗ ಭಯ ಇರುವುದಿಲ್ಲ. ಅಂಥವ್ರಾದರೆ ಬೇಕಾದರೆ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಇವಾಗ ಎಲ್ಲದೂ ಗೊತ್ತಾಯಿತು. ಯೂಟ್ಯೂಬಲ್ಲಿ ಹೇಗೆ ಎಡಿಟ್ ಮಾಡೋದು ಗೊತ್ತಾಯಿತು, ವಿಡಿಯೋ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಗೊತ್ತಾಯಿತು. ಇವಾಗ ತಮ್ನೇಲ್ ರೆಡಿ ಮಾಡೋದು ಕೂಡ ಹೇಗೆ ಅಂತ ಹೇಳ್ಕೊಂಡು ಗೊತ್ತಾಯಿತು. ಇವಾಗ ನನ್ನ ಚಾನಲ್ ನಾನು ನನ್ನ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನಿಮಗೆ ಅದು ಕೂಡ ನಿಮಗೆ ಯೂಟ್ಯೂಬಲ್ಲೇ ಸಿಗುತ್ತೆ. ತುಂಬ 1,000 ವಿಡಿಯೋ ಸಿಗುತ್ತೆ ಯಾವ ರೀತಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಯಾರು ಹೇಳಿದ್ದು ಸರಿಯಾಗಿ ಅರ್ಥ ಆಗುತ್ತೆ ನೋಡಿ ಅಂಥವರ ವಿಡಿಯೋವನ್ನು ನೋಡಿ. ಯಾಕಂತ ಹೇಳಿದ್ರೆ ಕೆಲವರು ಫಾಸ್ಟಾಗಿ ಹೇಳ್ತಾರೆ, ನನ್ನ ಥರದವರಿಗೆ ಅರ್ಥ ಆಗೋದಿಲ್ಲ ಆಯಿತಾ. ನನಗೆ ಉಂಟಲ್ಲ ಸ್ವಲ್ಪ ಸ್ಲೋ ಆಗಿ ಬಿಡಿಸಿ ಹೇಳಿದರೆ ಮಾತ್ರ ಅರ್ಥ ಆಗೋದು. ಬಡ ಹೇಳ್ತಾ ಹೋದರೆ ನನಗೆ ಅರ್ಥ ಆಗೋದಿಲ್ಲ. ನನ್ನ ಥರದವರು ತುಂಬ ಜನ ಇರ್ಬೋದು ಆಯಿತಾ. ನಾನು ಕೂಡ ಚಾನಲ್ ಓಪನ್ ಮಾಡುವಾಗ ನನಗೆ ಸೇಮ್ ಪ್ರಾಬ್ಲಮ್ ಆಗಿತ್ತು. ನಾನು ವಿಡಿಯೋ ನೋಡಿದೆ, ಬಡ ಹೇಳ್ತಾ ಹೋಗ್ತಾರೆ. ಅವ್ರು ಎಂತ ಹೇಳ್ತಾರೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ನಿಮಗೆ ಹೆದರುವ ಅಗತ್ಯ ಇಲ್ಲ. 1000 ವಿಡಿಯೋ ಸಿಗ್ತದೆ, ಅದರಲ್ಲಿ ನಿಮಗೆ ಯಾರು ಮಾತಾಡೋದು ನಿಮಗೆ ಅರ್ಥ ಆಗ್ತದೆ ನೋಡಿ, ಅಂತಹ ವಿಡಿಯೋವನ್ನು ನೋಡಿ. ಕನ್ನಡದಲ್ಲಿ ಬೇಕಾದರೆ ನೋಡಿ, ಇಂಗ್ಲೀಷಲ್ಲಿ ಬೇಕಾದರೆ ನೋಡಿ, ಹಿಂದಿಯಲ್ಲಿ ಬೇಕಾದರೆ ನೋಡಿ ಆಯಿತಾ. ಯಾವ ಚಾನಲಲ್ಲಿ ಬೇಕಾದರೆ, ಅಂದರೆ ಯಾವ ಭಾಷೆಯಲ್ಲಿ ಬೇಕಾದರೆ ನೋಡಿ. ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೆಸರು ನೀವು ಯಾವ ರೀತಿ ನಿಮ್ಮ ಚಾನಲ್ಗೆ ಇಡಬೇಕು ಅಂತ ಹೇಳಿದರೆ ಎಲ್ಲರೂ ಇಡ್ತಾರೆ ನೋಡಿ, ಆ ರೀತಿ ನೀವು ಹೆಸರು ಇಡಲಿಕ್ಕೆ ಹೋಗಬೇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಚಾನಲ್ ಗ್ರೋತ್ ಆಗೋದಿಲ್ಲ ಬೇಗ. ಆದ್ದರಿಂದ ಒಂದು ಡಿಫ್ರೆಂಟ್ ಆಗಿರುವ ಹೆಸರನ್ನು ನೀವು ಹುಡುಕಬೇಕು. ಇವಾಗ ನಂದು ಹೆಸರು ನೋಡಿ, ಅಂಬಿಕಾ ಸ್ಫುಟಲೋಗ. ನನ್ನ ಹೆಸರು ಅಂಬಿಕಾ. ನನ್ನ ಮನೆಯಲ್ಲಿ ಇರೋದು 3 ಜನ, 4 ಜನ ಇರೋದ್ರಿಂದ ಉಂಟಲ್ಲ, 3 ಜನ ಅಂದೆ, 4 ಜನ ಇರೋದ್ರಿಂದ ಉಂಟಲ್ಲ, ನಂದೊಂದು ಪುಟ್ಟ ಲೋಕ ಅಲ್ವಾ, ಪುಟ್ಟ ಮನೆ ಸಂಸಾರ, ಆದ್ದರಿಂದ ಅಂಬಿಕಾ ಸ್ಫುಟಲೋಕ ಅಂತ ಹಾಕಿದೆ. ಅದೇ ರೀತಿಯಲ್ಲಿ ನಿಮಗೆ ಕೂಡ ಯಾವುದಾದ್ರೂ ಒಂದು ಯೂನಿಕ್ ಆಗಿರುವ ಹೆಸರು ಗೊತ್ತಿದ್ರೆ ಆ ರೀತಿಯಲ್ಲಿ ಇಡಿ. ಸರ್ಚ್ ಮಾಡುವಾಗ ಏನಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಹೆಸರು ನಿಮ್ಮ ಅಂಬಿಕಾ ಅಂತ ಹಾಕಿದ್ರು ಕೂಡ ನನ್ನ ಚಾನಲ್ ಓಪನ್ ಆಗಬೇಕು. ಅದೇ ರೀತಿಯಲ್ಲಿ ನಿಮ್ಮ ಹೆಸರು ಹಾಕಿದ ಕೂಡಲೇ ಚಾನಲ್ ಓಪನ್ ಆಗಬೇಕು. ಆ ರೀತಿ ಬರುವ ಹಾಗೆ ನೋಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಚೆಕ್ ಮಾಡಬೇಕು. ಏನಂತ ಹೇಳಿದ್ರೆ, ಆ ಹೆಸರಿನಲ್ಲಿ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಹೇಳ್ಕೊಂಡು ಚೆಕ್ ಮಾಡಿ. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಿಮಗೆ ಆ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲ್ ಇದ್ದರೆ ಉಂಟಲ್ಲ, ನಿಮ್ಮ ಚಾನಲ್ ಬೇರೆಯವರಿಗೆ ಕಾಣಿಸೋದಿಲ್ಲ. ಇವಾಗ ಡ್ಯಾಶ್ ಬೋರ್ಡ್ ಅಂತ ಹೇಳ್ಕೊಂಡು ಹೇಳ್ತಾರೆ, ನೀವು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ತುಂಬ ವೀಡಿಯೋಸ್ಗಳು ನಿಮಗೆ ಸಿಗ್ತದೆ.
ಆ ರೀತಿಯಲ್ಲಿ ನಿಮಗೆ ಯೂಟ್ಯೂಬ್ ವಿಡಿಯೋಗಳು ಸಿಗೋದಿಲ್ಲ. ಮತ್ತು ಸರ್ಚ್ ಮಾಡಿದರೆ ಇವಾಗ ನೀವು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಅಥವಾ ಬೇರೆಯವ್ರ ಹತ್ರ ಹೇಳಿದ್ರೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಉಂಟು, ಅದನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಅವ್ರು ಹೇಳಿದರೆ ಅವರು ಸರ್ಚ್ ಮಾಡ್ತಾರೆ. ಆದರೆ ನಿಮ್ಮದು ವಿಡಿಯೋ ಬರ್ತಾ ಇರೋದಿಲ್ಲ, ಬೇರೆ ಯಾರ್ದೋ ವಿಡಿಯೋ ಕಾಣಿಸ್ತಾ ಇರುತ್ತೆ. ಹಾಗೆ ಆಗಬಾರ್ದು ಅಂತ ಹೇಳ್ಕೊಂಡು ಆದರೆ ಅಲ್ಲಿ ಬರುವಂಥ ಹೆಸರು ನೀವು ಇಡಲಿಕ್ಕಿಲ್ಲ. ನೀವು ಹೆಸರನ್ನು ಬೇರೆ ರೀತಿಯಲ್ಲಿ ಇಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಹೆಸರು ಹೇಳಿದರೆ ನಿಮ್ಮ ಚಾನಲ್ಲೇ ಓಪನ್ ಆಗುತ್ತೆ, ಬೇರೆಯವ್ರ ಚಾನಲ್ ಓಪನ್ ಆಗೋದಿಲ್ಲ. ಆಯಿತಾ? ಅದನ್ನು ಮಾಡಬೇಕು. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದರೆ ಕೆಳಗಡೆಯಿಂದ ಒಂದು ಪ್ಲಸ್ ರೀತಿಯಲ್ಲಿ ಬಂದಿರುತ್ತೆ. ಇವಾಗ ಯೂಟ್ಯೂಬಲ್ಲೇ ನೋಡಿ, ನೀವು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ಕೆಳಗಡೆ ಒಂದು ಪ್ಲಸ್ ರೀತಿಯಲ್ಲಿ ಬಂದಿರುತ್ತಲ್ಲ, ಅಲ್ಲಿ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನ ಅದನ್ನು ಮುಟ್ಟಿದ ಕೂಡಲೇ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನೀವು ಯಾವ ವಿಡಿಯೋನನ್ನು ಎಡಿಟ್ ಮಾಡಿ ಇಟ್ಟಿದ್ದಾರೆ ನೋಡಿ, ಆ ವಿಡಿಯೋ ಯಾವುದು ಹಾಕಲಿಕ್ಕೆ ರೆಡಿ ಆಗಿದೆ ನೋಡಿ, ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಒತ್ತಿ. ಆವಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬಿಗೆ ಹೋಗುತ್ತೆ. ಅಲ್ಲಿ ಟೈಟಲ್ ಬರೀರಿ ಅಂತ ಹೇಳ್ಕೊಂಡು ಕೆಳಗಡೆ ಬರುತ್ತೆ. ಟೈಟಲನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ ಇದು 100 ಅಕ್ಷರದ ಒಳಗಡೆ ಬರೀಬೇಕು. 100 ಅಕ್ಷರಕ್ಕಿಂತ ಜಾಸ್ತಿ ಬರಲಿಕ್ಕಿಲ್ಲ. 100 ಅಕ್ಷರದಲ್ಲಿ ಬರೀಬೇಕು. ನಿಮಗೆ ಏನುಂಟು ನೋಡಿ, ಏನು ವಿಡಿಯೋದ ಬಗ್ಗೆ ಮಾತಾಡಬೇಕು ನೋಡಿ, ಅಂದರೆ ಹೇಳಬೇಕು ನೋಡಿ, ಅದನ್ನು ಟೈಟಲಲ್ಲಿ ಬರೀರಿ 100 ಅಕ್ಷರದ ಒಳಗಡೆ. ನೆನ್ಪಿಟ್ಕೊಳ್ಳಿ ಏನಂತ ಹೇಳಿದ್ರೆ ಕೋಮ ಗಿಮ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ. ಕೋಮ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಕೂಡ ಕೋಮ ಆಗುತ್ತೆ. ಆದ್ದರಿಂದ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಅಂದರೆ ಬೇರೆಯವ್ರದ್ದೆಲ್ಲ ವಿಡಿಯೋ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಹಾಕಿದ್ದಾರೆ ಅವರು ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ನೀವು ಕೂಡ ಬರೆಯಿರಿ. ಅದೇ ನಂತರ ಡಿಸ್ಕ್ರಿಪ್ಷನ್ ಅಂತ ಹೇಳ್ಕೊಂಡು ಇರುತ್ತೆ, ಅಲ್ಲಿ ಕೂಡ ಹಾಗೆ ಸೇಮ್ ಇದನ್ನು ಉಂಟಲ್ಲ ನೀವು ಟೈಟಲಲ್ಲಿ ಹಾಕಿದ್ರೆ ನೋಡಿ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕಿದರೆ ಆಯಿತು. ನಾನು ಅಷ್ಟೇ ಮಾಡೋದು, ಬೇರೆ ನಾನು ಮತ್ತೆ ಅಜ್ಜಿ ಕಾನೂನೆಲ್ಲ ಬರೀಲಿಕ್ಕೆ ಹೋಗುದಿಲ್ಲ ಡಿಸ್ಕ್ರಿಪ್ಷನಲ್ಲಿ, ಅಷ್ಟು ಮಾತ್ರ ನಾನು ಹಾಕಿರ್ತೇನೆ. ಬೇರೆ ಬೇಕಾದರೆ ನೀವು ಏನು ಬೇಕಾದರೆ ಬರಿಬೋದು, ಅಲ್ಲಿ ಬೇಕಾದರೆ 1000ದ ಮೇಲೆ ವರ್ಡ್ಸನ್ನು ಬರಿಬೋದು, ಇಲ್ಲಿ ಮಾತ್ರ 100 ವರ್ಡ್ಸಲ್ಲೇ ಬರಲಿಕ್ಕಿರೋದು. ಅದ ನಂತರ ಏನು ಮಾಡಿ ಅಂತ ಹೇಳಿದ್ರೆ YT ಸ್ಟುಡಿಯೋವನ್ನು ನೀವು ಏನು ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು. ಅದರಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ YT ಸ್ಟುಡಿಯೋದಿಂದ ಏನಾಗಬೇಕು ಅಂತ ಹೇಳಿದ್ರೆ ನೀವು ತಮ್ನೇಲನ್ನು ಹಾಕಬೇಕಾಗತ್ತೆ. ಆಯಿತಾ? ಇವಾಗ ಯೂಟ್ಯೂಬಲ್ಲೇ ಹಾಕ್ಲಿಕ್ಕಾಗುತ್ತೆ, ಆದರೂ ಕೂಡ ನೀವು ಇಲ್ಲಿಂದ ತೆಗೆದುಕೊಂಡ್ರೆ ತುಂಬ ಉತ್ತಮ. ಯಾಕಂತ ಹೇಳಿದರೆ ನಿಮ್ಮ ವಿಡಿಯೋವನ್ನು ನೀವೇ ನೋಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ನಿಮಗೆ ಯಾವುದಾದ್ರೂ ಕಮೆಂಟ್ ಬಂದರೆ, ಯಾವುದಾದ್ರೂ ಅಂದರೆ ನಿಮ್ಮ ವಿಡಿಯೋಕ್ಕೆ ಏನಾದರೂ ಬಂದರೆ YT ಸ್ಟುಡಿಯೋದಲ್ಲೇ ಚೆಕ್ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಡೈರೆಕ್ಟಾಗಿ ಚೆಕ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಪದೇ ಪದೇ ನಿಮ್ಮ ವಿಡಿಯೋ ನೀವೇ ನೋಡ್ತಿದ್ದೀರಾ ಅಂತ ಹೇಳ್ಕೊಂಡು ವಿಡಿಯೋ ಅಂದರೆ ನಿಮ್ಮ ಚಾನಲನ್ನು ಡಿಲೀಟ್ ಮಾಡುವ ಚಾನ್ಸಸ್ ಇರುತ್ತೆ. ಆದ್ದರಿಂದ YT ಸ್ಟುಡಿಯೋವನ್ನು ನೀವು ಮಾಡ್ಕೋಬೇಕು. ಅದರಲ್ಲಿ ಎಲ್ಲ ಮೆಸೇಜ್ಗಳೆಲ್ಲ ಬಂದಿರುತ್ತೆ. ಆಯಿತಾ? ನಿಮ್ಗೆ ಯಾರೆಲ್ಲ ಹಾಕಿರ್ತಾರೆ ನೋಡಿ, ಅದೆಲ್ಲ ಬಂದಿರುತ್ತೆ, ಅಲ್ಲಿ ಅದಕ್ಕೆ ರಿಪ್ಲೈ ಮಾಡ್ಬೋದು. ಅಷ್ಟು ಮಾಡಿ ಅದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋನು ಅದು ಅಪ್ಲೋಡ್ ಆಗುತ್ತಲ್ವಾ, ಅದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ರಿಲೇಟಿವ್ಸ್ಗಳಿಗಾಗಲಿ ಹೇಳಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಮಾತ್ರ ದಯವಿಟ್ಟು ಹೇಳಿ ರಿಲೇಟಿವ್ಸ್ಗಳಿಗೆ, ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೇನೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ಯಾರಾದರೂ ನಿಮ್ಮ ಚಾನಲ್ಗೆ ಬಂದು ವಿಡಿಯೋ ನೋಡಿಕೊಂಡು ಹೊಟ್ಟೆ ಕಿಚ್ಚಿಗೋಸ್ಕರ ಆದರೂ ವಿಡಿಯೋ ನೋಡಿಕೊಂಡು ಅವ್ರು ಲೈಕ್ ಮಾಡೋದಿಲ್ಲ, ನಿಮಗೆ ಸಪೋರ್ಟ್ ದೇವರಾಣಿ ಮಾಡೋದಿಲ್ಲ ನಿಮ್ಮ ಸಂಬಂಧಿಕರು, ನೀವು ಎಣಿಸೋದೇ ಬೇಡ ಸಂಬಂಧಿಕರು ನಮಗೆ ಸಪೋರ್ಟ್ ಮಾಡ್ತಾರಂತ. ಸಬ್ಸ್ಕ್ರೈಬ್ ಮಾಡ್ಬೋದು, ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಿದರೆ ಅವರು ನೀವೊಂದು ಅರ್ಧ ಗಂಟೆದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರ, ಅವರು 1 ಸೆಕೆಂಡ್ ನೋಡಿಕೊಂಡು ಅಥವಾ 1 ನಿಮಿಷ ನೋಡಿಕೊಂಡು ಅಲ್ಲೇ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಚಾನಲ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮ್ಮ ಚಾನಲ್ ಗ್ರೋತ್ ಆಗಲಿಕ್ಕೆ ಆಗೋದು. ಚೂರು ವಿಡಿಯೋ ನೋಡಿಕೊಂಡು ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ಏನು ಅನ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಇವ್ರದ್ದು ವಿಡಿಯೋದಲ್ಲಿ ಏನು ಇಂಟ್ರೆಸ್ಟಿಂಗ್ ಇಲ್ಲ ಇರಬೇಕು, ಅದಕ್ಕೆ ಯಾರು ಕೂಡ ಜನರು ಜಾಸ್ತಿ ವಿಡಿಯೋ ನೋಡ್ತಾ ಇಲ್ಲ, ಅರ್ಧಕ್ಕೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅಲ್ಲೇ ಬಿಡ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ನಿಮಗೆ ನಿಜವಾಗಿ ಸಬ್ಸ್ಕ್ರೈಬರ್ ಸಿಗೋ ತನಕ ಉಂಟಲ್ಲ ಸ್ವಲ್ಪ ಕಷ್ಟಪಡಬೇಕು, ತುಂಬ ಕಷ್ಟಪಡಬೇಕು. 1000 ಸಬ್ಸ್ಕ್ರೈಬ್ ಆಗಲೇಬೇಕು. ಯಾಕಂತ ಹೇಳಿದರೆ ನಿಮಗೆ ಹಣ ಬರಬೇಕು ಅಂತ ಹೇಳಿದರೆ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿದರೆ ತುಂಬ ಟೈಮ್ ಕಾಯಬೇಕು. ಅಂದರೆ ಅವರು ನಿಜವಾಗಿ ನಿಮಗೆ ಸಿಗುವ ಸಬ್ಸ್ಕ್ರೈಬರ್ ನಿಮ್ಮ ರಿಲೇಟಿವ್ಸ್ ಅಲ್ಲ, ನಿಮ್ಮ ಫ್ರೆಂಡ್ಸ್ ಅಲ್ಲ, ಏನೂ ಅಲ್ಲ, ನಿಮ್ಮನ್ನು ನೋಡಿ ಇಷ್ಟಪಟ್ಟು ಬರುವವರಲ್ಲ. ಆದ್ದರಿಂದ ಸ್ವಲ್ಪ ಕಷ್ಟಪಡಬೇಕು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡಬೇಕು. ಒಂದು ದಿನಕ್ಕೆ 24 ಗಂಟೆ ಉಂಟಲ್ಲ, ಅದೇ ರೀತಿಯಲ್ಲಿ 4000 ವಾಚಿಂಗ್ ಅವರ್ ಕಂಪ್ಲೀಟ್ ಆದ ನಂತರ ನಿಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸ್ ಎಲ್ಲ ಅವರು ಕೇಳ್ತಾರೆ. ಅದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರತಿ ತಿಂಗಳು 21ನೇ ತಾರೀಕು ಬಿಟ್ಟರೆ 22ನೇ ತಾರೀಕಿಗೆ ನಿಮಗೆ ಬೇರೆ ಕಡೆ ನೀವು ಕೆಲಸ ಮಾಡಿದರೆ 1ನೇ ತಾರೀಕಿಗೆ ಪೇಮೆಂಟ್ ಕೊಡ್ತೇನೆ ಅಂತ ಹೇಳಿಕೊಂಡು 10ನೇ ತಾರೀಕು 15ನೇ ತಾರೀಕು ಆದರೂ ಕೂಡ ಪೇಮೆಂಟ್ ಬರೋದಿಲ್ಲ. ಆದರೆ ಯೂಟ್ಯೂಬಲ್ಲಿ ಅದೊಂದು ವಿಷಯದಲ್ಲಿ ಮೋಸವೇ ಇಲ್ಲ. ನಿಮ್ಮದು $100 ಕಂಪ್ಲೀಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳಿದರೆ 21 ಅಥವಾ 22ನೇ ತಾರೀಕಿಗೆ ನಿಮಗೆ ಮೇಲ್ ಬರುತ್ತೆ, ನಿಮ್ಮ ಪೇಮೆಂಟನ್ನು ನಾನು ಅಕೌಂಟಿಗೆ ಹಾಕಿದ್ದೇನೆ, ಹೋಗಿ ಅಕೌಂಟಲ್ಲಿ ಚೆಕ್ ಮಾಡಿ ಅಂತ ಹೇಳ್ಕೊಂಡು. ಆದ್ದರಿಂದ ಧೈರ್ಯದಿಂದ ಯಾರು ಬೇಕಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ನಿಮ್ಮ ಜೀವನ ನೀವು ಮಾಡ್ಬೋದು.
ನಿಮಗೆ ಜೀವನ ಮಾಡಲಿಕ್ಕೆ ಎಷ್ಟು ಹಣ ಬೇಕು ನೋಡಿ, ಅಷ್ಟು ಹಣ ಯೂಟ್ಯೂಬಿಂದ ಬರುತ್ತೆ. ಇವಾಗ ಕೆಲವರು ಕೇಳ್ಬೋದು, ಅಂಬಿಕಾ ನೀನು ಸಪೋರ್ಟ್ ಮಾಡು ನನಗೆ ಯೂಟ್ಯೂಬ್ ಚಾನಲಲ್ಲಿ ನೀನು ವೀಡಿಯೋ ಮಾಡಲಿಕ್ಕೆ ಹೇಳಿದಾರೆ, ನೀನು ನನಗೆ ಸಪೋರ್ಟ್ ಮಾಡು ಅಂತ. ನಾನು ದೇವರನ್ನೇ ಸಪೋರ್ಟ್ ಮಾಡಲಿಕ್ಕೆ ಹೋಗುದಿಲ್ಲ ಯಾವ ಯೂಟ್ಯೂಬರ್ಸ್ಗಳಿಗೂ ಕೂಡ. ಯಾಕೆ ಅಂತ ಹೇಳಿದರೆ, ನಾನು ಒಂದು ಟೈಮಲ್ಲಿ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿ ಏನಾಗಿದೆ ಅಂತ ಹೇಳಿದರೆ, ತುಂಬ ಮಾತು ಅವರ ಹತ್ರ ಕೇಳಿಸ್ಕೊಂಡಿದ್ದೇನೆ. ಅದಕ್ಕೆ ನನಗೆ ಇವಾಗ ಅದ್ರದ್ದು ವಿಷಯನೇ ಬೇಡ ಅಂತ. ಇವಾಗ ಹೇಳಿದೆ ಅಂತ ಹೇಳ್ಕೊಂಡು ಹೇಳುವೆ. ಇವಾಗ ನಿಮ್ಮದು ಯಾವುದೋ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀರಾ, ನೀವು ಕೆಳಗಡೆಯಿಂದ ನಂದು ಕಮೆಂಟಲ್ಲಿ ಹಾಕ್ತೀರಾ, ಅಂಬಿಕಾ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಹಾಕಿದ್ರಿ ಅಂತ ಹೇಳುವ. ನಾನು ಸಪೋರ್ಟ್ ಮಾಡುವ ಅಂತ ಎಣಿಸ್ಕೊಂಡು ನಾವು ನಿಮ್ಮ ಹತ್ರ ಬೇರೆಯವ್ರ ಹತ್ರ ಹೇಳ್ಬೋದು. ಆವಾಗ ನಿಮಗೆ ಬರೀ ಸಬ್ಸ್ಕ್ರೈಬರ್ ಮಾತ್ರ ಸಿಗ್ತದೆ. ಅದನ್ನು ಬಿಟ್ಟು ಉಂಟಲ್ಲ, ನಿಮಗೆ ವಿಡಿಯೋಕ್ಕೆ ವ್ಯೂಸ್ ಬರುವುದಿಲ್ಲ. ವಿಡಿಯೋಕ್ಕೆ ವ್ಯೂಸ್ ಬರಬೇಕಾದ್ರೆ ಅದು ನಿಮ್ಮ ಸ್ವಂತದಿಂದನೇ ಆಗಬೇಕು, ಬಿಟ್ಟರೆ ಸಬ್ಸ್ಕ್ರೈಬರ್ ಇಟ್ಕೊಂಡು ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. 1,000 ಸಬ್ಸ್ಕ್ರೈಬರ್ ಆದರು ಅಂತ ಹೇಳಿದ ನಂತರ ಸಬ್ಸ್ಕ್ರೈಬರ್ದು ಅಗತ್ಯ ಕೂಡ ಇಲ್ಲ. ನಿಮಗೆ ಈ ಥರ ಪ್ಲೇ ಬಟನ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ 1,00,000 ಸಬ್ಸ್ಕ್ರೈಬರ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ 1,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಪ್ರತಿ ತಿಂಗಳು ಹಣ ತಗೊಳ್ಳಿಕ್ಕಾಗುತ್ತೆ. ನಿಮಗೆ ಮೇನ್ ಬೇಕಾಗಿದ್ದು ಜನರು ನೋಡೋದು ವಿಡಿಯೋ. ನಾವು ಸಪೋರ್ಟ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬರ್ ಮಾತ್ರ ಸಿಗ್ತಾರೆ, ವ್ಯೂವರ್ಸ್ ಸಿಗೋದಿಲ್ಲ ಆಯಿತಾ. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಹೊಸ ಕಂಟೆಂಟ್ಗಳನ್ನು ಹಾಕಿ. ಇವಾಗ ಕಂಟೆಂಟ್ಗಳನ್ನು ಹುಡುಕೋದು ಹೇಗೆ ಅಂತ ಹೇಳಿದ್ರೆ, ನೀವು ವ್ಲಾಗ್ ಮಾಡೋದಾದರೆ, ಅಂದರೆ ನಿಮ್ಮ ಮನೇಲಿ ದಿನ ಎಂತೆಲ್ಲ ಕೆಲಸ ಮಾಡ್ತೀರಿ ನೋಡಿ, ಅದನ್ನೆಲ್ಲ ತೋರಿಸೋದಾದ್ರೆ ಉಂಟಲ್ಲ, ಆರಾಮಾಗಿ ನೀವು ಏನೆಲ್ಲ ಮಾಡ್ತೀರ ಅದನ್ನೆಲ್ಲ ತೋರಿಸಿ. ಅಥವಾ ನಿಮಗೆ ಬೇರೆ ಥರದ್ದು ವೀಡಿಯೋ ಮಾಡಬೇಕಂತ ಹೇಳಿದ್ರೆ ಬೇರೆಯವ್ರದ್ದು ವೀಡಿಯೋ ನೀವು ಕಾಪಿ ಮಾಡ್ಬೋದು. ಯಾವ ರೀತಿ ಕಾಪಿ ಮಾಡುವುದು ಅಂತ ಹೇಳಿದರೆ, ಅವರ ಮುಖ ತೋರಿಸ್ಕೊಂಡು ಅವರ ವೀಡಿಯೋನನ್ನೇ ನೀವು ಕಾಪಿ ಮಾಡಿ ಹಾಕೋದಲ್ಲ. ಅವರು ಒಂದು ರೀತಿಯಲ್ಲಿ ಹೇಳಿರ್ತಾರೆ ನೋಡಿ, ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ನಿಮ್ಮ ಮಾತಿನ ಪ್ರಕಾರ ನಿಮಗೆ ಯಾವ ರೀತಿ ಹೇಳಲಿಕ್ಕೆ ಬರ್ತದೆ ನೋಡಿ, ಆ ರೀತಿಯಲ್ಲಿ ಹೇಳಿಕೊಂಡು ಕೂಡ ವಿಡಿಯೋ ಮಾಡ್ಬೋದು. ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಡೈರೆಕ್ಟಾಗಿ ಅವರ ವಿಡಿಯೋನನ್ನೇ ಕದ್ದು ನಿಮ್ಮ ಚಾನಲಲ್ಲಿ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. 3 ಸ್ಟ್ರೈಕ್ ಬಂದು ನಿಮ್ಮ ಚಾನಲ್ ಡಿಲೀಟ್ ಆಗಿ ಹೋಗುತ್ತೆ. ಆದ್ದರಿಂದ ನಾನು ಹೇಳ್ತಿರೋದು. ಮತ್ತು ಮ್ಯೂಸಿಕ್ ಕೂಡ ಹಾಗೆ, ನಿಮಗೆ ಆ ಸಾಂಗ್ ಇಷ್ಟ, ಈ ಸಾಂಗ್ ಇಷ್ಟ, ನನಗೆ ಕನ್ನಡದಲ್ಲಿ ಯಾವ ಮೂವಿದು ಸಾಂಗ್ ಇಷ್ಟ, ಈ ಮೂವಿದು ಸಾಂಗ್ ಅಂತ ಹೇಳಿ ಇಷ್ಟ ಅಂತ ಹೇಳ್ಕೊಂಡು ಡೈರೆಕ್ಟಾಗಿ ನಿಮ್ಮ ಚಾನಲ್ಗೆ ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಹಾಕಿದರೂ ಕೂಡ ಕಾಪಿರೈಟ್ ಬಂದಿರುತ್ತೆ. ಯಾಕಂತ ಹೇಳಿದ್ರೆ ಅವರು ಕೂಡ ಕಷ್ಟಪಟ್ಟು ಆ ಒಂದು ಸಾಂಗ್ನನ್ನು ರೆಡಿ ಮಾಡಿರ್ತಾರೆ. ಅವರು ನೋಡಿ ಆ ಸಾಂಗ್ಗೆ ಎಷ್ಟು ಹಣ ಖರ್ಚು ಮಾಡಿರ್ತಾರೆ ಒಂದು ಮೂವಿದು ಸಾಂಗ್ಗೆ. ನೀವು ಸುಮ್ಮನೆ ಅವ್ರದ್ದು ವಿಡಿಯೋದ್ದು ಅವ್ರದ್ದು ಸಾಂಗ್ ಕದ್ದು ನಿಮ್ಮ ಚಾನಲಲ್ಲಿ ಹಾಕಿದ್ರೆ ಅವರು ಬಿಡ್ತಾರಾ? ಕಾಪಿರೈಟ್ ಹಾಕ್ತಾರೆ. ಕಾಪಿರೈಟ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋಕ್ಕೆ ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಹಣ ಬರುತ್ತೆ ನೋಡಿ, ಆ ಹಣ ಎಲ್ಲ ಅವರಿಗೆ ಸಿಗ್ತದೆ. ನಿಮಗೆ ಎಂತ ಸಹ ಇಲ್ಲ, 0. ನೀವು ಆ ಸಾಂಗ್ ಕೇಳಿದ್ದೇ ಬಂತು ನಿಮ್ಮ ವಿಡಿಯೋದಲ್ಲಿ. ಆದ್ದರಿಂದ ಸಾಂಗ್ ಹಾಕುವಾಗ ಕೂಡ ಸ್ವಲ್ಪ ಜಾಗ್ರತೆಯಾಗಿ ಹಾಕಿ ಆಯಿತಾ. ಹೀಗೆ ಮಾಡಿದರೆ ಸಾಕಾಗುತ್ತೆ, ಬೇರೆ ಎಂತ ಸಹ ಇಲ್ಲ. ಇಷ್ಟು ಕೆಲಸ ಮಾಡಿದರೆ ಆಯಿತು. ನಿಮಗೆ ಉಂಟಲ್ಲ ಬೇಕಾಗಿದ್ದು 1 ರೂಪಾಯಿಗೂ ಕೈ ಚಾಚ್ತೀರ ನೋಡಿ, ಅದು ತಪ್ಪಿ ಹೋಗುತ್ತೆ. ನಿಮ್ಮ ಹತ್ರನೇ ಬೇರೆಯವರಿಗೆ ಹಣ ಕೊಡುವಷ್ಟು, ನೀವು ಸಂಪಾದನೆ ಮಾಡುವಷ್ಟು ನಿಮಗೆ ಯೂಟ್ಯೂಬಲ್ಲಿ ದುಡಿಮೆ ಮಾಡಲಿಕ್ಕೆ ಆಗುತ್ತೆ. ತುಂಬ ಜನ ಯೂಟ್ಯೂಬ್ ನಂಬಿಕೊಂಡು ಜೀವನ ಮಾಡುವವರು ಇದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬಳು ಅಂತ ಹೇಳ್ಕೊಂಡು ಹೆಮ್ಮೆಯಲ್ಲಿ ಹೇಳ್ತೇನೆ ನಾನು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮ್ಮದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.